ಇರ್ತಾ ಇದೆಯೋ ಅಂಥದ್ದೇ ಒಂದು ನಕಾರಾತ್ಮಕ ಪರಿಣಾಮ ಆ ರ್ಯಾಗಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಬೀಳ್ತದೆ. ಅಂದರೆ ಇಲ್ಲಿ ಇಬ್ಬರು ಭವಿಷ್ಯವನ್ನು ಕಳ್ಕೊಳ್ತಾ ಇರ್ತಾರೆ. ಈ ಭವಿಷ್ಯವನ್ನು ಕಳ್ಕೊಳ್ತಾ ಇರಬೇಕು ಅಂತಂದಾಗ ಈ ತಪ್ಪನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳಾರಿದ್ದಾರೆ ಅವರೊಂದು ರೀತಿಯಾದಲ್ಲಿ ಸ್ವಲ್ಪ ಧೈರ್ಯಶಾಲಿಗಳಿರ್ತಾರೆ, ಬುದ್ಧಿವಂತರುಗಳು ಕೂಡ ಇರ್ತಾರೆ. ಆದರೆ ಅವರ ಬುದ್ಧಿವಂತಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇಲ್ಲ. ಶುಭೋದಯ. ಯೂನಿಕ್ ಅಕಾಡೆಮಿಕ್ ಸೊಲ್ಯೂಷನ್ ರಿಸಲ್ಟ್ ಓರಿಯೆಂಟೆಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ತೀರಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬೆಳಕಿಗೆ ಬರುತ್ತಿರುವ ರ್ಯಾಗಿಂಗ್ ಪ್ರಕರಣಗಳು ಮತ್ತು ಅವುಗಳ ದುಷ್ಪರಿಣಾಮಗಳು ಎಲ್ಲ ಪೋಷಕರನ್ನು ನಿದ್ದೆಗೆಡಿಸುತ್ತಿದೆ. ನಾವು ಅನಿವಾರ್ಯವಾಗಿ ಮಕ್ಕಳನ್ನು ದೂರದ ಊರುಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗಕ್ಕಾಗಿ ಸೇರಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗೂ ಅವರುಗಳನ್ನು ನಾವು ವಸತಿ ಶಾಲೆಗಳಿಗೆ ಅಥವಾ ವಸತಿ ನಿಲಯಗಳಿಗೆ ಅಥವಾ ಹಾಸ್ಟೆಲ್ಗಳಿಗೆ ಬಿಡಲೇಬೇಕಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವರದಿಯಾಗುತ್ತಿರುವ ಪ್ರಕರಣಗಳನ್ನು ನೋಡುತ್ತಿರುವಾಗ ಮಕ್ಕಳ ಭವಿಷ್ಯವನ್ನೇ ನಾವು ಕುಂಠಿತಗೊಳಿಸುವುದೇ ಅಥವಾ ಮಕ್ಕಳನ್ನು ಬಲಿ ಕೊಡುವುದೇ? ಇದರಲ್ಲಿ ಈ ಸಮಸ್ಯೆಯನ್ನು ಹೇಗೆ ಯಾರ್ಯಾರು ಅಂದರೆ ಶಿಕ್ಷಕರು ಹೇಗೆ ಪರಿಹರಿಸಬೇಕು, ಪೋಷಕರು ಹೇಗೆ ಪರಿಹರಿಸಬೇಕು, ಸಮಾಜ ಹೇಗೆ ಪರಿಹರಿಸಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು, ಶಿಕ್ಷಣ ತಜ್ಞರು ಹಾಗೂ ಮನೋವಿಜ್ಞಾನಿಗಳು ಆದ SR ಜಲಜಕುಮಾರಿಯವರು ನಮ್ಮೊಂದಿಗೆ ಇದ್ದಾರೆ. ಸ್ವಾಗತ ಅಮ್ಮ. ನಮಸ್ಕಾರ ಮಧು. ಒಂದು ಸಮಕಾಲೀನ ಸಮಯೋಚಿತ ಪ್ರಶ್ನೆಯನ್ನು ನೀವು ಎತ್ತಿದ್ದೀರಾ. ಅಂದರೆ ನಮಗೆ ಸ್ಥಳೀಯವಾಗಿ ದೊರೆಯದೇ ಇರತಕ್ಕಂತಹ ಶಿಕ್ಷಣವನ್ನು ನಾವು ಬೇರೆ ದೂರದ ಊರುಗಳಲ್ಲಿ ಪಡ್ಕೊಳ್ಳೋದು. ಈಗ ನಾವು ಹಾಗೆ ಪಡ್ಕೊಳ್ತಾ ಇರಬೇಕಾದ್ರೆ ಮಕ್ಕಳುಗಳನ್ನು ಕಾಲೇಜುಗಳಿಗೆ ಸೇರಿಸ್ತಕ್ಕಂಥದ್ದು ಮತ್ತು ಅವರನ್ನು ವಸತಿ ನಿಲಯಗಳಲ್ಲಿ ವಾಸ್ತವ್ಯ ಹೂಡೋ ಹಾಗೆ ಮಾಡುವಂಥದ್ದು. ಸೊ ಇದು ಅವಶ್ಯಕತೆ. ಅದರಲ್ಲೂ ನೀವು ಹೇಳಿದ ಪಾಯಿಂಟ್ ನನಗೆ ಬಹಳ ಇಷ್ಟ ಆಯಿತು. ಮಕ್ಕಳ ಭವಿಷ್ಯವನ್ನೇ ಕುಂಠಿತಗೊಳಿಸುವುದು ಅಥವಾ ಮಕ್ಕಳನ್ನೇ ಬಲಿ ಕೊಡುವುದು ಅಂತ ಕೇಳ್ತಾ ಇದ್ದೀರಾ. ತುಂಬ ಸಮಯೋಚಿತವಾದ ಪ್ರಶ್ನೆ. ಇಲ್ಲಿ ನಾವು ಈ ಸಮಸ್ಯೆಯ ಒಂದು ಆಳ ಅಗಲಗಳನ್ನು ನೋಡಬೇಕಾಗತ್ತೆ. ಇಲ್ಲಿ ಎರಡು ಥರದ ಮಕ್ಕಳಿದ್ದಾರೆ. ಒಂದು ಬಲಿಪಶುಗಳಾಗಿರ್ತಕ್ಕಂತಹ ಮಕ್ಕಳು, ಇನ್ನೊಂದು ಮಕ್ಕಳುಗಳು ಕೂಡ ಈ ಒಂದು ರ್ಯಾಗಿಂಗನ್ನು ಮಾಡ್ತಕ್ಕಂತಹ ಮಕ್ಕಳು. ಗೊತ್ತಾ, ಈ ರ್ಯಾಗಿಂಗಿಗೆ ಒಳಗಾದ ಮಕ್ಕಳುಗಳಿಗೆ ಏನು ಪರಿಣಾಮ ಬೀರ್ತಾ ಇದೆಯೋ ಅಂಥದ್ದೇ ಒಂದು ನಕಾರಾತ್ಮಕ ಪರಿಣಾಮ ಆ ರ್ಯಾಗಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಬೀಳ್ತದೆ. ಅಂದರೆ ಇಲ್ಲಿ ಇಬ್ಬರು ಭವಿಷ್ಯವನ್ನು ಕಳ್ಕೊಳ್ತಾ ಇರ್ತಾರೆ. ಈ ಭವಿಷ್ಯವನ್ನು ಕಳ್ಕೊಳ್ತಾ ಇರಬೇಕು ಅಂತಂದಾಗ ಈ ತಪ್ಪನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳಾರಿದ್ದಾರೆ ಅವರೊಂದು ರೀತಿಯಾದಲ್ಲಿ ಸ್ವಲ್ಪ ಧೈರ್ಯಶಾಲಿಗಳಿರ್ತಾರೆ, ಬುದ್ಧಿವಂತರುಗಳು ಕೂಡ ಇರ್ತಾರೆ. ಆದರೆ ಅವರ ಬುದ್ಧಿವಂತಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇಲ್ಲ. ಹಾಗೆ ಇಲ್ಲಿ ನಮ್ಮ ದೇಶಕ್ಕೆ ಎರಡೂ ಕೂಡ ನಷ್ಟನೇ ಅಂತ ನಾವು ಹೇಳ್ತೀವಿ. ಏಕೆಂದರೆ ಯಾರಲ್ಲಿ ಏನಿದ್ದಾರೋ ನಮಗೆ ಗೊತ್ತಿಲ್ಲ ಅಂತ. ಒಬ್ಬ ಅಮೇರಿಕಾದ ವೈದ್ಯ ಒಂದು ಮಾತನ್ನು ಹೇಳ್ತಾನೆ, ನಾನು ಯಾತಕ್ಕೋಸ್ಕರವಾಗಿ ಈ ಮಗುವನ್ನು ಕಾಪಾಡ್ತಾ ಇದ್ದೀನಿ ಗೊತ್ತಾ? ನಾಳೆ ಬೆಳಗ್ಗೆ ಎದ್ದು ಈ ಮಗು ನಮ್ಮ ದೇಶದ ಅಧ್ಯಕ್ಷನಾದರೂ ಆಗಬಹುದು, ವಿಜ್ಞಾನಿಯಾದರೂ ಆಗಬಹುದು, ನಮ್ಮ ದೇಶಕ್ಕೆ ಏನಾದರೂ ಅದ್ಭುತವಾದ ಕೊಡುಗೆಯನ್ನು ಕೊಡಬಹುದು. ಆ ಕಾರಣಕ್ಕಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನನಗೆ ಈ ಮಾತು ತುಂಬ ಇಷ್ಟ ಆಗ್ತದೆ. ಇಲ್ಲಿ ನಾವು ಈ ರ್ಯಾಗಿಂಗ್ ಅಂತನ್ನೋದು ಇಂದು ನೆನ್ನೆಯದಲ್ಲ. ಹೌದು, ಇದು ಬಹಳ ದಿವಸಗಳಿಂದ ನಡೀತಾ ಇದೆ. ಏನು ಮೊದಲಿಗೆ ಇದರ ಆರಂಭ ಅಂದರೆ 60ರ ದಶಕದಲ್ಲಿ 70ರ ದಶಕದಲ್ಲಿ ತೀವ್ರವಾದ ಸ್ವರೂಪವನ್ನೇನಿದು ಪಡೆದಿರಲಿಲ್ಲ. ಗೊತ್ತಾ, ಏನೋ ಸ್ವಲ್ಪ ಮಟ್ಟಿಗೆ 1-2 ಸಲ ಮಕ್ಕಳುಗಳನ್ನು ಅವರು ರೇಗಿಸ್ತಾ ಇದ್ರು, ನಂತರ ಅದು ಸರಿಯಾಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ವಿಕೋಪದ ಪರಿಸ್ಥಿತಿಯನ್ನು ತಲುಪ್ತಾ ಇದೆ. ಸೊ ಇದರಲ್ಲಿ ಪ್ರಾಣ ಹೋಗ್ತಕ್ಕಂಥದ್ದು ಇದೆ. ಇದು ಏನಪ್ಪ ಅಂದರೆ ಒಂದು ರೀತಿಯ ಓಪನ್ ಸೀಕ್ರೆಟ್ ಥರ ಆಗಿಬಿಟ್ಟಿದೆ. ಇದಕ್ಕೆ ಮೂಲವನ್ನು ಹುಡುಕ್ತಾ ಹೋದರೆ ನಾವು ಎಲ್ಲಿಗೆ ತಲುಪಬೇಕಾಗತ್ತೆ ಅಂದರೆ ಆ ಮಕ್ಕಳುಗಳು ಬೆಳೆದು ಬಂದ ರೀತಿ. ಇಲ್ಲಿ ಬಲಿಪಶುವಾದ ಮಗು, ಅಪರಾಧಿಯಾದಂಥ ಮಗು, 2 ಮಕ್ಕಳು ಬೆಳೆಯೋದ ರೀತಿ ಇದೆಯಲ್ಲ, ಅಲ್ಲಿ ಒಂದು ದೋಷಪೂರ್ಣತೆ ಇರ್ತದೆ. ಅಂದರೆ ದೋಷಪೂರಿತ ಬೆಳವಣಿಗೆ ಅಂತ ಹೇಳ್ತೀವಿ.
ಅದಕ್ಕೆ ಇಂಗ್ಲೀಷ್ನಲ್ಲಿ ಡಿಫಾಲ್ಟೆಡ್ ಬ್ರಾಟಪ್ ಅಂತ ಕರಿತಾ ಇರ್ತೀವಿ. ಡಿಸೈನಿಂಗ್ ಬ್ರಾಟಪ್ ಅನ್ನೋದು ಬೇರೆ, ಡಿಫಾಲ್ಟೆಡ್ ಬ್ರಾಟಪ್ ಅನ್ನೋದೇ ಬೇರೆ. ಸೊ ಈ ಡಿಸೈನಿಂಗ್ ಬ್ರಾಟಪ್ ಅಂತ ಹೇಳಿದ್ರೆ ಮಕ್ಕಳುಗಳಿಗೆ ಬರೀ ಕೇವಲ ಅಕ್ಷರ ಜ್ಞಾನವನ್ನು ಕೊಡೋದಲ್ಲ. ಇಲ್ಲಿ ಒಂದು 4 ವಿಷಯಗಳನ್ನು ನಾವು ಗಮನಿಸಬೇಕಾಗಿದೆ ಮಕ್ಕಳನ್ನು ಬೆಳೆಸೋ ರೀತಿಯಲ್ಲಿ ಅಂತ. ಅದನ್ನು ಮುಂದಿನ ಭಾಗದಲ್ಲಿ ನಾನು ಪೋಷಕರ ಕರ್ತವ್ಯ ಅಂತ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶಿಕ್ಷಣ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಮೊದಲು ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರುತ್ತೆ. ನಮ್ಮ ರಾಧಾಕೃಷ್ಣನ್ರವರು, 2ನೆಯ ರಾಷ್ಟ್ರಪತಿಗಳಾಗಿದ್ದ ರಾಧಾಕೃಷ್ಣನ್ರವರು ಒಬ್ಬ ಶಿಕ್ಷಣ ತಜ್ಞರು ಹೌದು. ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಶಿಕ್ಷಣದಲ್ಲಿ ಅಕ್ಷರಸ್ಥತೆ ಒಂದು ಭಾಗವೇ ವಿನಃ ಅಕ್ಷರಸ್ಥತೆಯೇ ಶಿಕ್ಷಣವಲ್ಲ ಅಂತ. ಲಿಟ್ರಸಿ ಇಸ್ ದ ಪಾರ್ಟ್ ಆಫ್ ಎಜುಕೇಷನ್ ಬಟ್ ಇಟ್ ಇಸ್ ನಾಟ್ ದ ಎಜುಕೇಷನ್. ಎಜುಕೇಷನ್ ಅಂದ್ರೇ ಅದರದ್ದು ಡೆಫಿನೇಷನ್ಸೇ ಬೇರೆ ಇರ್ತದೆ. ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಹ್ಯೂಮನ್ ಬೀಯಿಂಗ್, ದಟ್ ಈಸ್ ಎಜುಕೇಷನ್. ನಾವು ಇತ್ತೀಚಿನ ದಿನಗಳಲ್ಲಿ, ಹಿಂದೆ ಒಂದು ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾ ಇದ್ರು, ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಶಿಕ್ಷಣವೇ ಔಷಧಿ. ಬಟ್ ಇವತ್ತು ನಾವು ಅದನ್ನು ನೋಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವೇ ಶಿಕ್ಷಣ ಅಂತ ಆಗ್ತಾ ಇದೆ. ಇದೊಂಥರ ನೋಡೋದಕ್ಕೆ ಹಾಸ್ಯಾಸ್ಪದ ಅಂತ ಅನಿಸಿದ್ರೂ ಕೂಡ ಗಂಭೀರ ಸ್ವರೂಪವಾಗೇ ಇದೆ. ಯಾಕೆ ಇವತ್ತು ಶಿಕ್ಷಣ ನಮ್ಮಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕ್ತಾ ಇದೆ? ಇಲ್ಲಿ ಸೈದ್ಧಾಂತಿಕ ಶಿಕ್ಷಣ, ಕೌಶಲ್ಯಾಧಾರಿತ ಶಿಕ್ಷಣ ಅಂತ 2 ಭಾಗ ಮಾಡ್ಕೊಳ್ತೀವಿ ನಾವು. ಎಲ್ಲರೂ ಹಿಂದಿನ ಕಾಲದಲ್ಲಿ ವಿದ್ಯಾವಂತರೇ. ಹಳೇಬೀಡು ಬೇಲೂರು ದೇವಸ್ಥಾನಗಳನ್ನು ಕೆತ್ತಿದಂತಹ ಶಿಲ್ಪಿಗಳನ್ನು ನೀವು ಅವಿದ್ಯಾವಂತರು ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ಯಾವುದೇ ಕುಶಲಕರ್ಮಿಗಳು ಕೂಡ ಅವರು ವಿದ್ಯಾವಂತರೇ. ಅಲ್ಲಿ ಉದ್ಯೋಗದ ಆಧಾರ ಇರ್ತಾ ಇತ್ತು, ಸ್ಕಿಲ್ಸ್, ಕೌಶಲ್ಯಗಳನ್ನು ಡೆವಲಪ್ ಮಾಡ್ಕೊಳ್ತಾ ಇದ್ರು. ಇದನ್ನೇ ನಮ್ಮಲ್ಲಿ ಬ್ರಾಹ್ಮಣ ವರ್ಗ ಅಂತ ನಾವೇನು ಕರೀತಾ ಇದ್ವಿ, ಅವರು ತಾತ್ವಿಕತೆ, ಸೈದ್ಧಾಂತಿಕತೆಯನ್ನು ಅಧ್ಯಯನ ಮಾಡ್ತಾಯಿದ್ರು. ಹಾಗಾಗಿ ಆಸಕ್ತಿಯ ಅನುಗುಣವಾಗಿ ಶಿಕ್ಷಣ ನಡೀತಾ ಇತ್ತು. ಮನೆಯಲ್ಲಿ 10, 5, 6 ಮಕ್ಕಳುಗಳಿದ್ದರೆ ತಂದೆ ತಾಯಿಗಳು ಹೆಚ್ಚಿನ ಒತ್ತಡ ಹಾಕ್ತಾ ಇರಲಿಲ್ಲ, ಓದಲೇಬೇಕು ಅಂತ. ಯಾರಿಗೆ ಆಸಕ್ತಿ ಇದೆ ಅವರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಓದೋದಕ್ಕೆ. ಆಸಕ್ತಿ ಇಲ್ಲದೆ ಇದ್ದವರಿಗೆ ಅವರು ಯಾವುದಾದ್ರೂ ಒಂದು ಉದ್ಯೋಗವನ್ನು ಗಳಿಸಿ ನೆಮ್ಮದಿಯಾದ ಜೀವನ ಮಾಡೋದಕ್ಕೋಸ್ಕರವಾಗಿ ಅವರೇನು ಮಾಡ್ತಾಯಿದ್ರು, ಅವಕಾಶಗಳನ್ನು ಒದಗಿಸ್ತಾಯಿದ್ರು. ಹೀಗಾಗಿ ನಮಗೆ ಹೆಚ್ಚು ತೊಂದರೆಗಳು ಕಾಣಿ ಬರ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಪದವಿ, ಅಂಕಗಳಿಕೆ ಒಂದು ಪ್ರತಿಷ್ಠೆಯ ವಿಷಯವಾಗಿ ಕೂತ್ಕೊಂಡ್ಬಿಟ್ಟಿದೆ. ಈ ಪ್ರತಿಷ್ಠೆಗೋಸ್ಕರವಾಗಿಯೇ ಮಕ್ಕಳಲ್ಲಿ ನಾವು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪೋಷಕರಾಗಿರಬಹುದು, ಸಮಾಜ ಆಗಿರಬಹುದು. ಸ್ವಾತಂತ್ರ್ಯ ನಂತರ ನಾವು ಅನುಸರಿಸ್ತಕ್ಕಂತಹ ನಮ್ಮ ಸರ್ಕಾರದ ರೀತಿ ಮಾದರಿ ಅಂತಂದರೆ ಪ್ರಜಾಪ್ರಭುತ್ವಾತ್ಮಕ ಸರ್ಕಾರ. ಇಲ್ಲಿ ಪ್ರಜೆಗಳಲ್ಲೇ ಪ್ರಭುಗಳು ಅಂತ ಬರ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರಜಾಪ್ರಭುತ್ವದ ಯಶಸ್ಸು ಆ ದೇಶದ ಸುಶಿಕ್ಷಿತ ಪ್ರಜೆಗಳ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಇದನ್ನೇ ಪ್ಲೇಟೋ, ಸಾಕ್ರಟಿಸನ ಶಿಷ್ಯ ಪ್ಲೇಟೋ ಒಂದು ಮಾತನ್ನು ಹೇಳ್ತಾನೆ, ಡೆಮೋಕ್ರಸಿ ಈಸ್ ನಿದರ್ ಹೆಲ್ ನಾರ್ ಹೆವನ್. ವೆನ್ ಇಟ್ ಈಸ್ ಹ್ಯಾವಿಂಗ್ ಅ ಕಾನ್ಷಿಯಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇಟ್ ಈಸ್ ಹೆವನ್, ಅದರ್ವೈಸ್ ಇಟ್ ಈಸ್ ಅ ಹೆಲ್, ಅ ಟೆರಿಬಲ್ ಹೆಲ್ ಅಂತ ಹೇಳ್ತಾನೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ನಾವು ಎಂಥವ್ರನ್ನ ಆಯ್ಕೆ ಮಾಡಬೇಕು, ಆಯ್ಕೆಯ ಮಾನದಂಡಗಳು ಏನು, ಅವ್ರನ್ನು ನಾವು ಆಯ್ಕೆ ಮಾಡಿದ್ರೆ ನಾವು 5 ವರ್ಷಗಳ ಕಾಲ, ನಮ್ಮ ದೇಶದ ಪ್ರಕಾರ 5 ವರ್ಷಗಳ ಕಾಲ ನಮ್ಮ ಬದುಕು ಹೇಗಿರುತ್ತೆ, ಇದು ಎಲ್ಲವೂ ಕೂಡ ಅದರ ಮೇಲೆ, ನಾವು ಆಯ್ಕೆ ಮಾಡೋ ಪ್ರತಿನಿಧಿಗಳ ಮೇಲೆ ನಿರ್ಧಾರ ಆಗಿರ್ತದೆ. ಸೊ ಇಲ್ಲಿ ನಾವು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡ ತಕ್ಷಣವೇ ಅದಕ್ಕೆ ನಾವು ಒಂದು ಕಡ್ಡಾಯ ಶಿಕ್ಷಣ ನೀತಿ ಅನ್ನೋದನ್ನು ಜಾರಿಗೊಳಿಸಿದ್ವಿ.
ಸುಮಾರು ಹೆಚ್ಚು ಕಡಿಮೆ 12, 13, 14 ವರ್ಷದವರೆಗೆ ಮಗು ಕಡ್ಡಾಯ ಶಿಕ್ಷಣವನ್ನು ಪಡಿಲೇಬೇಕು ಅಂತ ಹೇಳಿ. ಈ ಶಿಕ್ಷಣ ಅಂತ ಹೇಳಿದ್ರೆ ನಾವು ಅದನ್ನು ಅಕ್ಷರಸ್ಥತೆ ಅಂತ ಹೇಳಿಬಿಟ್ಟು ನಾವು ತಪ್ಪರ್ಥ ಮಾಡ್ಕೊಂಡಿದ್ದೀವಿ. ಮತ್ತು ಅದಕ್ಕೆ ಬಹುಶಃ ನಾನು ಒಂದು ಕಾಲೇಜಿನಲ್ಲಿ B.Ed ಮಾಡ್ತಾ ಇರಬೇಕಾದ್ರೆ ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಹೇಳಿದ ಮಾತು ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಪೂರ್ವಜರು ಅನಕ್ಷರಸ್ಥ ವಿದ್ಯಾವಂತರು, ನಾವು ಅಕ್ಷರಸ್ಥ ಅವಿದ್ಯಾವಂತರು ಅಂತ ಹೇಳಿಬಿಟ್ಟು ಅಂತ. ಸೊ ಇದು ಇವತ್ತು ನೋಡಿದ್ರೆ ಚೆನ್ನಾಗಿ ಅಂದರೆ ಅರ್ಥ ಆಗ್ತದೆ. ಈಗ ನಾವು ಶಾಲೆಗಳಲ್ಲಿ ನಡೀತಕ್ಕಂಥ ರ್ಯಾಗಿಂಗ್ ಅಂತ ವಿಷಯವನ್ನು ನಾವು ತಗೊಳ್ಳೋಣ. ರ್ಯಾಗಿಂಗ್ ಒಳಪಡತಕ್ಕಂಥದ್ದು, ರ್ಯಾಗಿಂಗ್ ಮಾಡುವವನು ಒಂದು ವ್ಯಕ್ತಿ ವಿದ್ಯಾರ್ಥಿ, ರ್ಯಾಗಿಂಗಿಗೆ ಒಳಪಡುವವನು ವಿದ್ಯಾರ್ಥಿ. ಸೊ ಇಲ್ಲಿ ನಾವು ಮೂಲಭೂತ ಶಿಕ್ಷಣ ಸಾಮಾನ್ಯವಾಗಿ 1, 2ನೇ ತರಗತಿ LKGಯಿಂದ ಹಾಸ್ಟೆಲಿಗೆ ಬಿಡೋದು ಕಡಿಮೆ ಇರ್ತದೆ. ಆದರೆ ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಿಡ್ತಾ ಇರ್ತೀವಿ. ಇಲ್ಲಿ ಮಕ್ಕಳಿಗೆ ಕಲಿಕಾ ಒತ್ತಡದ ಬಗ್ಗೆ ನಾವು ಯಾರೂ ಗಮನ ಹರಿಸದೇ ಇಲ್ಲದಿರೋದೇ ಇದ್ರ ಕಾರಣ. ಕಲಿಕಾ ಒತ್ತಡ ಅಂದರೆ ಏನಿರುತ್ತೆ? ಒಂದು ಮಗು ನಿನಗೆ ಯಾವ ವಿಷಯ ಇಷ್ಟ ಓದೋದಕ್ಕೆ ಅಂತ ಹೇಳೋದಿಲ್ಲ. ಅದರ ಬದಲಿಗೆ ನೋಡು, ಈ ಕೋರ್ಸಿಗೆ ಭವಿಷ್ಯ ಇದೆ, ಈ ಕೋರ್ಸಲ್ಲಿ ನಿನಗೆ ತುಂಬ ಅಭಿವೃದ್ಧಿ ಆಗತ್ತೆ, ಅದರಿಂದ ನೀನು ಈ ಕೋರ್ಸನ್ನು ಮಾಡು ಅಂತ ಹೇಳಿಬಿಟ್ಟು. ಬಹುಶಃ ನೀವು ನೋಡಿರಬೇಕು 3 Idiots ಅಂತನೋ ಒಂದು ಪಿಕ್ಚರ್ನಲ್ಲಿ ಮೊದಲನೇ ದಿವಸ ಅವನು ಫರ್ಹಾನ್ ಅನ್ನೋ ಹುಟ್ಟಿದಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾನಂತೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ ಗೊತ್ತಾ. ಇದನ್ನು ನಾವು ನೋಡ್ತಾ ಬಂದರೆ ಬರುವಂಥದ್ದೇನು, ಅವರು ಹೆಚ್ಚಂದರೆ ಹೆತ್ತವರ ಆಸೆಯನ್ನು ಪೂರೈಸೋದಕ್ಕೋಸ್ಕರವಾಗಿ ಮಕ್ಕಳಿದ್ದಾರೆ ಅಂತನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನಾನು ಮೆಡಿಕಲ್ ಓದಬೇಕು ಅಂತ ಇದ್ದೆ, ನನಗೆ ಸರಿಯಾಗಲಿಲ್ಲ. ಮಗ, ನನ್ನ ಕನಸನ್ನು ನೀನು ನನಸು ಮಾಡಬೇಕು ಅಂತ ಹೇಳಿದರೆ ಮಗು ಅಪ್ಪನ ಕನಸನ್ನು ಅಥವಾ ಹೆತ್ತವರ ಕನಸನ್ನು ನನಸು ಮಾಡೋದು ಅಥವಾ ತನ್ನ ಸ್ವಂತ ಕನಸನ್ನು ನನಸು ಮಾಡೋದು, ಇಲ್ಲ ಅವನು ಮುಂದಕ್ಕೆ ಅವನ ಮಕ್ಕಳ ಮೇಲ್ಗಡೆ ಅವನ ಕನಸನ್ನು ಹಾಕೋದು. ಇದು ನಮಗಿರ್ತಕ್ಕಂಥದ್ದು. ಭಾರತೀಯ ಶಿಕ್ಷಣ ಪದ್ಧತಿ ಅಂತ ಒಂದಿತ್ತು. ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಭಾವನೆಗಳ ನಿರ್ವಹಣೆಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ರು. ಭಾವನೆಗಳು ಇಲ್ಲದೆ ಬದುಕೇ ಇಲ್ಲ. ಆ ಭಾವನೆಗಳನ್ನು ನಾವು ಸಪ್ರೆಸ್ ಮಾಡೋದು ಹೇಗೆ, ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತನ್ನೋದನ್ನು ನಾವು ಕಲಿಸ್ಕೊಟ್ಟಿಲ್ಲ ಗೊತ್ತಾ. ಹೀಗಾಗಿ ಏನಾಗುತ್ತೆ, ಮಕ್ಕಳುಗಳು ಭಾವನಾ ನಿಯಂತ್ರಣವಿಲ್ಲದೇನೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ಸ್ವೇಚ್ಛೆ ಅಂತ ಪರಿಗಣಿಸಿ ಪರಿಣಾಮದ ಒಂದು ಮುಂದಾಲೋಚನೆ ಇಲ್ಲದೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಏಕೆಂತಂದರೆ ಒಬ್ಬ ವಿದ್ಯಾರ್ಥಿ ನಾನು ರ್ಯಾಗಿಂಗ್ ಮಾಡಿಸ್ಕೊಂಡಂತಹ ವಿದ್ಯಾರ್ಥಿ ಪ್ರಾಣವನ್ನು ಕಳ್ಕೊಂಡ್ರೆ, ಅವನಿಗೇನೇ ತೊಂದರೆ ಆದರೂ ಅವನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಭವಿಷ್ಯ ಹಾಳಾಗುತ್ತೆ ಅಂತ ನೀವು ರ್ಯಾಗ್ ಮಾಡೋನು ಯೋಚಿಸಲೇ ಇಲ್ವಲ್ಲ. ಅವನ ಮನಸ್ಸಿಗೆ ಏನೋ ಒಂದು ಯೋಚನೆ ಬಂತು, ಮಾಡೋಣ, ಅವನು ಮಾಡಿಬಿಟ್ಟ. ಅಲ್ಲಿಗೆ ಅವನು ಭಾವನಾ ನಿಯಂತ್ರಣವನ್ನೆಲ್ಲಿ ಮಾಡಿಕೊಂಡ? ಎಸ್, ಈ ವಿದ್ಯಾರ್ಥಿ ತನಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ನೋದನ್ನು ಹೆತ್ತವರ ಬಳಿಯಾದರೂ ಹೇಳಬೇಕಾಗಿತ್ತಲ್ಲ. ಬಿಡಿ, ಶಾಲೆಗಳಿಗೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಶಾಲೆ ತಮಗೆ ಬರ್ತಕ್ಕಂಥ ನಮ್ಮ ಶಾಲೆಗೆ ಎಲ್ಲಿ ಕೆಟ್ಟ ಹೆಸರು ಬರ್ತದೋ, ನಮ್ಮ ಶಾಲೆಯ ಆದಾಯ ಎಲ್ಲಿ ಕುಂಠಿತವಾಗುತ್ತೋ, ಈ ಕಾರಣಕ್ಕೋಸ್ಕರವಾಗಿ ಇಂತಹ ಪ್ರಕರಣಗಳು ಆಚೆಗೆ ಬರೋದಕ್ಕೆ ಬಿಡೋದಿಲ್ಲ. ಆದರೆ ಮಕ್ಕಳುಗಳಿಗೆ ಹೆತ್ತವರಿಗೆ ಹೇಳಬಹುದಲ್ವ ಆ ವಿಷಯವನ್ನು. ಅವರು ಹೈಡ್ ಮಾಡ್ತಾರೆ. ಅಲ್ಲಿಗೆ ನೀವು 2 ಮಕ್ಕಳದ್ದು ದೋಷಗಳನ್ನು ಪರಿಹರಿಸಿ. ಈ ಮಕ್ಕಳು ರ್ಯಾಗಿಂಗಿಗೆ ಒಳಗಾಗುವ ಮಕ್ಕಳು, ಅವ್ರ ಭಾವನಾ ನಿರ್ವಹಣೆಯೂ ಸರಿಯಿಲ್ಲ, ಹಾಗೆ ರ್ಯಾಗ್ ಮಾಡೋರ ಭಾವನಾ ನಿರ್ವಹಣೆಯೂ ಸರಿಯಿಲ್ಲ. ಇಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಯಾಕೆ ಈ ಮಕ್ಕಳುಗಳಿಗೆ ಈ ರೀತಿ ವರ್ತಿಸ್ತಾರೆ? ಈ ರೀತಿ ಅಂದರೆ ನಾನು ರ್ಯಾಗ್ ಮಾಡೋ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಆ ರ್ಯಾಗ್ ಮಾಡೋ ಮಕ್ಕಳುಗಳು ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಿಗೆ ಶ್ರೀಮಂತ ಮನೆತನದಿಂದಲೇ ಬಂದಿರ್ತಾರೆ ಅಂತ ಅನ್ನೋದನ್ನು ನೀವು ಈ ಮಾಧ್ಯಮಗಳಲ್ಲಿ ಬರೋ ವರದಿಗಳನ್ನು ನೀವು ನೋಡಬಹುದು ಗೊತ್ತಾ. ಹಾಗೇನಾಗ್ತದೆ, ಆ ಮಗು ಬೆಳೆದ ವಾತಾವರಣ ಹೇಗಿರುತ್ತೆ?
ಆ ಮಗುವನ್ನು ಬೆಳೆಸಬೇಕಾದ್ರೆ ಅವರು ಅಷ್ಟು ಶ್ರೀಮಂತಿಕೆಯನ್ನು ಅವರು ಪಡೀಬೇಕಂತ ಹೇಳಿದರೆ ಹೆತ್ತವರಿಬ್ಬರೂ ಕೂಡ ಉದ್ಯೋಗದಕ್ಕೆ ಹೋಗ್ತಾ ಇರ್ತಾರೆ. ಎರಡನೇದು, ಮಕ್ಕಳಿಗೆ ಸಮಯವನ್ನು ಕೊಡದೆ ಅವರು ಮಕ್ಕಳಿಗೆ ಬೇಕಾದಷ್ಟು ಹಣವನ್ನು ಕೊಡ್ತಾ ಇರ್ತಾರೆ. ಗೊತ್ತಾ? ಹೀಗಾಗಿ ಮಕ್ಕಳು ಪ್ರೀತಿಯಿಂದ ವಂಚಿತರಾಗ್ತಾ ಇರ್ತಾರೆ. ನಾನು ಎರಡು ವಿದ್ಯಾರ್ಥಿಗಳನ್ನು ನೋಡಿದೆ. ಒಬ್ಬ ವಿದ್ಯಾರ್ಥಿ ತುಂಬ ಬಡತನದಿಂದ ಬಂದವನು. ಬಡತನ ಅಂತಂದರೆ ಅವ್ರ ತಾಯಿ ಕೂಲಿ ಮಾಡ್ತಾ ಇರತಕ್ಕಂಥ ವ್ಯಕ್ತಿ. ಅವನು ಈ ಛತ್ರಗಳಲ್ಲಿ ಊಟ ಮಾಡ್ತಕ್ಕಂತಹ ಒಂದು ಪದ್ಧತಿ, ಅವರ ತಾಯಿ ಛತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾಯಿದ್ರು. ಅವರೆಂದೂ ಅಡುಗೆ ಮಾಡ್ತಾ ಇರಲಿಲ್ಲ, ಛತ್ರದಲ್ಲೇ ಊಟ ಆಗೋದು. ಇವನು ಛತ್ರಕ್ಕೆ ಹೋಗಿ ಊಟ ಮಾಡ್ತಾ ಇದ್ದ. ಇವನು ಪ್ರತಿನಿತ್ಯ ಊಟವನ್ನು ಅವನು ಯಾರ ಮನೆಗೆ ಕರೆದ್ರೂ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ನಾನು ನಮ್ಮಮ್ಮನ ನೋಡಬೇಕು ಅಂತ ಹೇಳ್ದ. ಅವನ ಸ್ನೇಹಿತ ಇನ್ನೊಬ್ಬ ಇದ್ದ. ಅವರ ತಾಯಿ ಹಳ್ಳಿನಲ್ಲಿದ್ದರು. ಅವನನ್ನು ಮೊದಲಿಗೆ ತಂದೆ ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು ಅಂತ ಹೇಳಿಬಿಟ್ಟು ನಮ್ಮ ಹಳ್ಳಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗೋದಿಲ್ಲ ಅಂತ ಹೇಳಿ, ದೊಡ್ಡ ಕಾಫಿ ಪ್ಲ್ಯಾಂಟ್ರವರು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಸ್ಪೋರ್ಟ್ಸ್ ಸ್ಕೂಲ್ಗೆ ಹಾಕಿದ್ರು ಅವನನ್ನು. ಯಾಕೆಂದರೆ ಅವ್ರ ತಂದೆ ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಇದ್ದರು. ಸೊ ಅಲ್ಲಿ ಅವನಿಗೆ ಲಾಕ್ ಕ್ರಿಯೇಟ್ ಆಯಿತು. ಭಾವನಾತ್ಮಕವಾದಂಥ ಕಂದಕ ಅಂತ ಹೇಳ್ತೀವಿ. ಆಮೇಲೆ ಎಷ್ಟೋ ಸಲ ಅವರಮ್ಮ ಬರ್ತೀನಿ ಅಂತ ಹೇಳಿದ ದಿವಸಕ್ಕೆ ಅವನಿಗೆ ಬರ್ತಾ ಇರಲಿಲ್ಲ. ಆಗ ಅವನು ಅವರಮ್ಮನ ಕಾಯ್ತಾ ಇದ್ದ. ಅವ್ರು ಬರಲಿಲ್ಲ ಅಂದಾಗ ನಿರಾಸೆ ಆಗ್ತಾಯಿತ್ತು. ಅದಾದ ನಂತರ ಅವನನ್ನು ಮತ್ತೆ ತೆಗೆದುಬಿಟ್ಟು ಹೇಳಿದ ಮಾತು ಕೇಳಲ್ಲ, ಓದೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳಿಬಿಟ್ಟು ಅವರ ತಾಯಿಯ ತಂದೆ ಮನೆಗೆ ಬಿಟ್ಟರು. ಅಲ್ಲಿ ಅವ್ರ ತಾಯಿಯ ತಂದೆ ಮನೆಯಲ್ಲಿ ಈ ಹುಡುಗನನ್ನು ಅವರ ಸೋದರ ಮಾವಂದರು ಎಲ್ಲದಕ್ಕೂ ಬಳಸಿದ್ರು. ಎಲ್ಲವುದು ಅಂತಂದು ಹೇಳಿದರೆ ಅವರ ಸೋದರ ಮಾವಂದರಿಗೆ ಮದ್ಯಪಾನದ ಅಭ್ಯಾಸ ಇದ್ದಿದ್ದರಿಂದ ಅದನ್ನು ತರೋದಕ್ಕೆ ಬಳಸ್ಕೊಂಡ್ರು. ಇಲ್ಲಿ ಅಜ್ಜಿ ತಾತನ ಅತಿಯಾದ ಪ್ರೀತಿ, ಸೋದರ ಮಾವಂದರು ಬಳಸ್ಕೊಂಡ ರೀತಿ, ಅವನು ಕೂಡ ಗೊತ್ತಿಲ್ಲದೇನೆ ಧೂಮಪಾನ ಮದ್ಯಪಾನಕ್ಕೆ ಒಳಗಾದ. ನಂತರ ಏನಾಯಿತು, ಈ ವಿಷಯ ಮನೆಯಲ್ಲಿ ಗೊತ್ತಾದ ತಕ್ಷಣವೇ ದೂಷಿಸೋದಕ್ಕೆ ಶುರು ಮಾಡಿದ್ರು ಆ ಹುಡುಗನನ್ನು. ಗೊತ್ತಾ? ಹೀಗಾಗಿ ಏನು ಮಾಡ್ತು, ಮತ್ತೆ ಯಾರೋ ಅವರಿಗೆ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿಬಿಟ್ಟು, ಒಂದು ಕಾಲೇಜ್ನವರೇ ಸಜೆಸ್ಟ್ ಮಾಡಿದ್ರು ಅಂತ ಅವನೊಂದೊಂದು ಹಾಸ್ಟೆಲಿಗೆ ಹಾಕಕ್ಕೆ ಹೇಳಿದರು. ಅಂದರೆ ನಾವೇನು ತಿಳ್ಕೊಂಬಿಟ್ಟಿದ್ವಿ ಪೋಷಕರು ಅಂತ ಹೇಳಿದ್ರೆ, ಒಂದು ಡಿಫಾಲ್ಟೆಡ್ ಅಂದರೆ ಒಂದು ಕೊಳತೋಗಿರೋ ಆಲೂಗಡ್ಡೆಯನ್ನು ತೊಗೊಂಡು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತಾ? ಇಲ್ಲ. ಹೊರಗಡೆ ಈ ರೂಮಿಂದ ಆ ರೂಮ್ಗಿಟ್ರೆ ಚೆನ್ನಾಗಿರುತ್ತಾ? ಈ ತರಹದ ಆಲೋಚನೆ ಆಗ್ಬಿಡ್ತು. ತೊಗೊಂಡು ಅವನನ್ನು ಹಾಸ್ಟೆಲಿಗೆ ಹಾಕಿದರೆ ತಂದೆ ತಾಯಿಗಳವನಿಗೆ ಕಾಲೇಜ್ ಫೀಸ್ ಕಟ್ಟಿದ್ರು, ಮೆಸ್ ಬಿಲ್ಗಳನ್ನು ಕಟ್ಟಿದ್ರು, ಬುಕ್ಸಿಗೆ ಬೇಕಾಗಿರೋವಂಥದ್ದನ್ನು ದುಡ್ಡು ಕೊಟ್ಟರು. ಆದರೆ ಇವನಲ್ಲಿ ಇತ್ತಲ್ಲ ಧೂಮಪಾನ ಮದ್ಯಪಾನ, ಆ ಅಡಿಕ್ಷನ್ ಏನಿರ್ತದೆ ಅವು ಸರಿಯಾಗಿ ಮೆಡಿಸಿನ್ ತಗೊಳ್ಳದೇ ಇದ್ದರೆ, ಕೌನ್ಸಿಲಿಂಗ್ ಮತ್ತು ಮೆಡಿಸಿನ್ ಎರಡೂ ಸರಿಯಾಗಿ ಬೀಳದೇ ಇದ್ದರೆ ಆ ಮಕ್ಕಳುಗಳು ಸುಮ್ಮನೆ ಅದನ್ನು ಹೈಡ್ ಮಾಡೋಕ್ಕಾಗಲ್ಲ. ಏಕೆಂತಂದರೆ ನಾವು ಕಾಫಿ ಕುಡಿತಕ್ಕಂಥವ್ರು ಅಥವಾ ಟೀ ಕುಡಿತಕ್ಕಂಥವ್ರು ಆ ಟೈಮಿಗೆ ಸರಿಯಾಗಿ ಒಂದು ಸಿಪ್ ಟೀ ಕುಡಿದೇ ಇದ್ರೇ ನಮ್ಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಆ ಸ್ಮೋಕಿಂಗ್ ಅಡಿಕ್ಷನ್, ನಿಕೋಟಿನ್ ಅಡಿಕ್ಷನ್ ಇರ್ತದೆ, ಆಲ್ಕೋಹಾಲ್ ಅಡಿಕ್ಷನ್ ಇರ್ತದೆ, ಅವೆಲ್ಲ ತಕ್ಷಣ ಆಗೋದೇ ಇಲ್ಲ. ಸೊ ಅವನ ಹಾಸ್ಟೆಲ್ನಲ್ಲಿ ಅವನೇನು ಮಾಡ್ದ, ಅವನು ಕೊಟ್ಟಂಥ ದುಡ್ಡಿರ್ತದಲ್ಲ ಅದರಲ್ಲಿ ಕ್ಲೀನಾಗಿ ಮದ್ಯಪಾನಕ್ಕೆ ಧೂಮಪಾನಕ್ಕೆ ಬಳಸ್ಕೊಂಡು ಬಿಟ್ಟ. ಅಸೈನ್ಮೆಂಟ್ ಬರೆಯೋದಕ್ಕೆ ಪುಸ್ತಕಕ್ಕೆ ತಗೊಳಕ್ಕೆ ದುಡ್ಡಿರಲಿಲ್ಲ. ಅಸೈನ್ಮೆಂಟ್ ಬರೆದೇ ಇದ್ರೆ ಕಾಲೇಜ್ ಒಳಗಡೆ ಬರಬೇಡ ಅಂತಂದರು. ಹೀಗಾಗಿ ಅವನೇನು ಮಾಡ್ದ, ಬೇರೆ ವಿದ್ಯಾರ್ಥಿಗಳನ್ನು ಹೆದರಿಸ್ಬಿಟ್ಟು ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ದುಡ್ಡಿಸ್ಕೊಳ್ಳೋಕೆ ಶುರು ಮಾಡಿದೆ. ಎಷ್ಟು ದಿವಸ ಕಳಿಸ್ತಾರೆ ತಂದೆ ತಾಯಿಗಳು ಧೂಮಪಾನ ಮದ್ಯಪಾನ? ಈ ರೀತಿ ತೀರಾ ಇತ್ತೀಚೆಗೆ ಒಂದು ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಂತಹ ಒಂದು ರ್ಯಾಗಿಂಗ್ನಲ್ಲಿ ಆ ವಿದ್ಯಾರ್ಥಿಗಳು ಧೂಮಪಾನಕ್ಕೆ ಚಟಕ್ಕೆ ಬಲಿಯಾಗಿದ್ದರು. ಅವರು ಅದರದ್ದು ಹಣಕ್ಕೋಸ್ಕರವಾಗಿ ಬೇರೆ ವಿದ್ಯಾರ್ಥಿಗಳನ್ನು ಪೀಡಿಸ್ತಾ ಇದ್ದರು. ಹಾಗಾಗಿ ಅವರು ಕೊಡದೇ ಇದ್ದಾಗ ಆ ವಿದ್ಯಾರ್ಥಿಗಳನ್ನು ಬರ್ಬರವಾಗಿ ಹಿಂಸೆ ಮಾಡಿದ್ದಾರೆ. ಅದನ್ನು ಬಹುಶಃ ನಾವು ಯಾರೂ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಗೊತ್ತಾ? ನಮ್ಮ ಮೂತ್ರ ಜನನಾಂಗದ ಮೇಲ್ಗಡೆ ಡಂಬಲ್ಸ್ಗಳನ್ನು ಕಟ್ಟಿ ಆ ಹುಡುಗರನ್ನ ನಿಲ್ಲಿಸೋದು ಅಂತ ಹೇಳಿದರೆ ಅದಕ್ಕಿಂತ ಬಹುಶಃ ಯಮ ಕೊಡೋದಕ್ಕಿಂತ ಹೆಚ್ಚಿನ ನರಕದಲ್ಲಿ ಕೊಡೋದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಇವರೇ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಹಾಗಾದರೆ ಈ ಮಕ್ಕಳು ಈ ರೀತಿ ಆಗೋದಕ್ಕೆ ಕಾರಣ ಏನಾಗಿರುತ್ತೆ? ಒಂದು ಪ್ರೀತಿಯ ಕೊರತೆ ಆಗಿರ್ತದೆ. ನಾವು ಅದ್ರ ಬಗ್ಗೆ ನಾವು ಗಮನಿಸೋದೇ ಇಲ್ಲ. ಗೊತ್ತಾ?
ಅದನ್ನೇ ಮಗು ಅಕಸ್ಮಾತ್ ತಂದೆ ತಾಯಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಪುರ್ಸೊತ್ತಿಲ್ಲ ಕಣೋ, ನಾನು ಬ್ಯುಸಿಯಾಗಿದ್ದೀನಿ, ಈ ತರಹದ ಮಾತುಗಳನ್ನು ಹೇಳಿದಾಗ ಮಾಧ್ಯಮಗಳು ಇವತ್ತು ನಮ್ಮ ಮಕ್ಕಳ ಅಂಗೈನಲ್ಲೇ ಪ್ರಪಂಚ ಇದೆ. ಹೌದು. ಇಂಟರ್ನೆಟ್, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಮಕ್ಕಳುಗಳ ಭಾವನಾ ನಿರ್ವಹಣೆಯಲ್ಲಿ ಸೋಲ್ತಾ ಇರೋದ್ರಿಂದನೇ ಇಂತಹ ಕೃತ್ಯಕ್ಕೆ ಮುಂದಾಗ್ತಾರೆ. ಕಲಿಕೆ ಒಂದು ಒತ್ತಡ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದರೆ ಕಲಿಕಾ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಮಕ್ಕಳು. ನಾವು ಅದನ್ನು ಪ್ರತಿ ಸಲ ನಾವು ನಮ್ಮ ಒಂದು ಇದರಲ್ಲಿ ರೆಕಾರ್ಡಿಂಗ್ನಲ್ಲಿ ಹೇಳ್ತಾನೇ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕಲಿಕಾ ಒತ್ತಡದ ದುಷ್ಪರಿಣಾಮಗಳು ಅಂತ ಒಂದಿದ್ದೇ ಇರುತ್ತದೆ. ಮಕ್ಕಳಿಗೆ ಕಲಿಕೆ ಒತ್ತಡ ಆದಾಗ ಪ್ರಾಥಮಿಕ ಹಂತದಲ್ಲಿ ಮಗು ಶಾಲೆಯನ್ನು ತಪ್ಪಿಸುತ್ತೆ. ಅದು ಬಿಟ್ಟರೆ ಮಕ್ಕಳು ಅಡಿಕ್ಷನ್ ಆಗ್ತಾರೆ, ಸ್ಕ್ರೀನ್ ಅಡಿಕ್ಷನ್ ಆಗ್ತಾ ಇದ್ದಾರೆ ಗೊತ್ತಾ. ಅದನ್ನು ಬಿಟ್ಟರೆ ಮನೆ ಬಿಟ್ಟು ಹೋಗ್ತಾರೆ ಒತ್ತಡ ಜಾಸ್ತಿ ಆದರೆ. ಜೊತೆಗೆ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲೂ ಇನ್ವಾಲ್ವ್ ಆಗ್ತಾರೆ. ಇಂಥ ಎಲ್ಲ ದುಷ್ಪರಿಣಾಮಗಳನ್ನು ನಾವು ಕಲಿಕಾ ಒತ್ತಡದಿಂದ ನೋಡ್ತೀವಿ. ಈ ಎಲ್ಲ ಕಾರಣದಿಂದ ಏನಾಗ್ತಾ ಇದೆ, ರ್ಯಾಗಿಂಗ್ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು ಆಗ್ತಾ ಇದೆ. ಇದಕ್ಕೆ ಎಲ್ಲಿ ಸಲ್ಯೂಷನ್ ಇದೆ ಅಂತ ಹೇಳಿದ್ರೆ ಕುಟುಂಬ ವ್ಯವಸ್ಥೆ ಅಂತ ಇದೆ. ನಮ್ಮ ಶಿಕ್ಷಣ ಗುಣಾತ್ಮಕ ವ್ಯಕ್ತಿಗಳನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಸಿಗತ್ತೆ. ಈ ಪರಿಹಾರವನ್ನು ಹಂತ ಹಂತವಾಗಿ ನಾವು ಮುಂದಿನ ಭಾಗಗಳಲ್ಲಿ ನೋಡೋಣ. ತುಂಬ ಸಂತೋಷ ಮ್ಯಾಮ್. ರ್ಯಾಗಿಂಗ್ ತಡೆಯುವಿಕೆಯಲ್ಲಿ ಶಿಕ್ಷಣದ ಪಾತ್ರವನ್ನು ತಿಳಿಸಿಕೊಟ್ಟ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಶಿಕ್ಷಣ ತಜ್ಞರು ಆದ SR ಜಲ್ಜಾ ಕುಮಾರಿ ಅವರಿಗೆ ವಂದನೆಗಳು ಮ್ಯಾಮ್. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಕಾಂಟ್ಯಾಕ್ಟ್ ಮಾಡಿ. ವಂದೇ ಮಾತರಂ.